ಹಾಯ್ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. 90ರ ದಶಕದಲ್ಲಿ ಅಂತಂದರೆ ಫಸ್ಟ್ ಜ್ಞಾಪಕ ಬರೋದು 90s ಬಾರ್ನಿಂಗ್ಸ್ನ ಗೋಲ್ಡನ್ ಡೇಸ್. ಇನ್ನೊಂದು ಅಬ್ಬರದ ಫಿಲಮ್ಗಳು. ಇದೇ 90ರ ದಶಕದಲ್ಲಿ ಬಾಲಿವುಡ್ ಅಂಗಳದಲ್ಲಿ ಮಿಂಚಿ ಕಣ್ಮರೆಯಾದಂತಹ ಹಾಟ್ ಬ್ಯೂಟಿ ಮಮತಾ ಕುಲಕರ್ಣಿ ಈಗ ಅಂದರೆ ಬರೋಬ್ಬರಿ 25 ವರ್ಷಗಳಾದ ಮೇಲೆ ಭಾರತಕ್ಕೆ ವಾಪಸ್ಸಾಗಿದ್ದಾರೆ. ಆದರೆ ಮಮತಾ ಅವರು ವಾಪಸ್ಸಾಗಿರೋದು ಚಿತ್ರರಂಗದ ಯಾವುದೇ ಕೆಲಸಕ್ಕಾಗಿಯೂ ಅಲ್ಲ, ಯಾವುದೇ ಬಿಸ್ನೆಸ್ಗೋಸ್ಕರನೂ ಅಲ್ಲ. 52 ವಯಸ್ಸಿನ ಮಮತಾ ಕುಲಕರ್ಣಿ ಈಗ ಬಂದಿರೋದು ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಮಹಾಕುಂಭಮೇಳದಲ್ಲಿ ಭಾಗಿಯಾಗೋದಕ್ಕೆ. ಜಸ್ಟ್ ಪುಣ್ಯ ಸ್ನಾನದಲ್ಲಿ ಮಿಂದೆದ್ದು ಪಾಪ ತೊಳೆದುಕೊಳ್ಳೋಕ್ಕಲ್ಲ, ಮೋಹ ಮದ ಮತ್ಸರಗಳನ್ನು ಬಿಟ್ಟು ಪುಣ್ಯ ನೆಲದಲ್ಲಿ ಸನ್ಯಾಸತ್ವವನ್ನು ಸ್ವೀಕರಿಸಿದ್ದಾರೆ. ಸಾಧ್ವಿಯಾದ ಮಮತಾ ಕುಲಕರ್ಣಿ ಇನ್ಮುಂದೆ ಯಮಹಿ ಮಮತಾನಂದಗಿರಿ ಅನ್ನುವಂತಹ ಹೆಸರಿನಿಂದ ಗುರುತಿಸಿಕೊಂಡಿದ್ದು ಸಾಕಷ್ಟು ಜನರ ಅಚ್ಚರಿಗೆ ಕಾರಣ ಆಗಿದೆ. ಒಂದು ಕಾಲದಲ್ಲಿ ಪಡ್ಡೆ ಹುಡುಗರ ನಿದ್ದೆಗೆಡಿಸಿದಂತಹ ಹಾಟ್ ಬ್ಯೂಟಿ ಕಳೆದ 25 ವರ್ಷಗಳಿಂದ ಆಧ್ಯಾತ್ಮದತ್ತ ಒಲವು ತೋರಿದ್ರು. ತಮ್ಮ ಗುರುಗಳು ಕೊಟ್ಟಂತಹ ಸಲಹೆಯಂತೆ ನಟಿ ಮಮತಾ ತಪಸ್ಸಿಗೆ ಹೋದರು. ಇದರ ಜೊತೆಗೆ 2025ರಲ್ಲಿ ನಡೆಯುವ ಮಹಾಕುಂಭಮೇಳದಲ್ಲಿ ಭಾಗಿಯಾಗಬೇಕು ಅಂತ ನಿರ್ಧಾರವನ್ನು ಕೂಡ ಮಾಡಿದ್ರಂತೆ. ಅದರಂತೆಯೇ ಈಗ ಭಾರತಕ್ಕೆ ವಾಪಸ್ಸಾಗಿದ್ದಾರೆ. ಜನವರಿ 24ನೇ ತಾರೀಕು ಕುಂಭಮೇಳದಲ್ಲಿ ಸನ್ಯಾಸತ್ವವನ್ನು ಸ್ವೀಕರಿಸಿದ ಮಮತಾ ಕುಲಕರ್ಣಿ ಮಹಾಕಾಳಿಯ ದಿನವಾದ ಶುಕ್ರವಾರದಂದೇ ಸನ್ಯಾಸತ್ವ ತೆಗೆದುಕೊಂಡಿರುವುದು ಮತ್ತಷ್ಟು ವಿಶೇಷಕ್ಕೆ ಕಾರಣ ಆಗಿದೆ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಅವರು ಒಟ್ಟಿಗೆ ನಡೆಸಿದಂತಹ ವಿಷ್ಣು ವಿಜಯ ಅನ್ನುವಂತಹ ಕನ್ನಡ ಸಿನಿಮಾದಲ್ಲಿ ನಟಿಸಿದಂತಹ ಮಮತಾ ಕುಲಕರ್ಣಿ ತೆಲುಗು, ತಮಿಳು ಹಾಗೂ ಮಲಯಾಳಂ ಸಿನಿಮಾಗಳಲ್ಲಿಯೂ ಕೂಡ ನಟನೆ ಮಾಡಿದರು. 2003ರಲ್ಲಿ ಬೆಂಗಾಲಿ ಸಿನಿಮಾ ಒಂದರಲ್ಲಿ ನಟಿಸಿದಂತಹ ಮಮತಾ ಕುಲಕರ್ಣಿ ಆನಂತರ ಚಿತ್ರರಂಗದಿಂದ ದೂರ ಆದರು. ಆಗ ಬಾಲಿವುಡ್ನಲ್ಲಿ ತಮ್ಮ ನಟನಾ ಶೈಲಿ ಕಣ್ಣು ಕುಕ್ಕುವಂತಹ ಮಿಂಚಿನ ನೋಟದಿಂದಲೇ ಖ್ಯಾತಿಯನ್ನು ಗಳಿಸಿದಂತಹ ಮಮತಾ ನಟಿಸಿದಂತಹ ಚಿತ್ರಗಳಿಗಿಂತಲೂ ವಿವಾದಗಳ ಮೂಲಕವೇ ಸಕ್ಕ ಸುದ್ದಿಯಾಗಿದ್ದರು. 2016ರಲ್ಲಿ ಠಾಣೆ ಪೊಲೀಸರು ಡ್ರಗ್ಸ್ ಕಳ್ಳಸಾಗಣೆ ಕೇಸ್ನಲ್ಲಿ ಮಮತಾ ಕುಲಕರ್ಣಿ ಅವರನ್ನು ಪ್ರಮುಖ ಆರೋಪಿಯನ್ನಾಗಿ ಡಿಕ್ಲೇರ್ ಮಾಡಿದರು. ಆಗ ಸಿಕ್ಕಾಪಟ್ಟೆ ಚರ್ಚೆಗೂ ಕೂಡ ಕಾರಣ ಆಗಿತ್ತು. ಇದು ಬರೋಬ್ಬರಿ 2,000 ಕೋಟಿ ರೂಪಾಯಿಗಳ ಅಂತಾರಾಷ್ಟ್ರೀಯ ಡ್ರಗ್ಸ್ ಜಾಲಕ್ಕೆ ಪೂರೈಸುವಂತಹ ಆರೋಪವನ್ನು ಅವರ ಮೇಲೆ ಹೊತ್ಕೊಂಡಿದ್ರು. ವಿವಾದ ಆರೋಪಗಳ ಬೆನ್ನಲ್ಲೇ ಆಗ ಭಾರತವನ್ನು ತೊರೆದಂತಹ ಮಮತಾ ಸನ್ಯಾಸತ್ವವನ್ನು ಸ್ವೀಕರಿಸುವಂತಹ ಉದ್ದೇಶದಿಂದ ಈಗ ಮತ್ತೆ ಭಾರತಕ್ಕೆ ವಾಪಸ್ಸಾಗಿರೋದು ಬಿ-ಟೌನ್ ಮಂದಿಯನ್ನು ಅಕ್ಷರಶಃ ತಲೆಕೆಡಿಸಿಬಿಟ್ಟಿದೆ. ಕಿನ್ನರ ಅಖಾಡ ಅಥವಾ ಕಿನ್ನರ ಅಕಾರ ಧಾರ್ಮಿಕ ಆಚರಣೆಗಳಲ್ಲಿ ತೊಡಗಿಕೊಂಡಿರುವಂತಹ ತೃತೀಯ ಲಿಂಗಿಗಳ ಸಂಘ ಇದಾಗಿದೆ. 2015ರಲ್ಲಿ ಪ್ರಾರಂಭವಾದಂತಹ ಕಿನ್ನರ ಅಖಾಡ ಇದೀಗ ನಟಿ ಮಮತಾ ಕುಲಕರ್ಣಿಯವರನ್ನು ತಮ್ಮ ಮಹಾಮಂಡಲೇಶ್ವರಿಯನ್ನಾಗಿ ನೇಮಕ ಮಾಡಿದೆ. ಇದೊಂದು ರೀತಿಯ ಧಾರ್ಮಿಕ ಸ್ಥಾನವಾಗಿದ್ದು ಜನವರಿ 24ನೇ ತಾರೀಕು ಪಿಂಡ ಪ್ರದಾನ ಸೇರಿಕೊಂಡು ಹಲವು ಧಾರ್ಮಿಕ ಕಾರ್ಯಗಳನ್ನು ಮಮತಾ ಕುಲಕರ್ಣಿ ಅವರು ಮಾಡಿಸಿ ಅವರನ್ನು ಕಿನ್ನರ ಅಖಾಡದ ಮಹಾಮಂಡಲೇಶ್ವರಿ ಮಾಡಿದರು. ಕುಲಕರ್ಣಿ ಅವರು ಸನ್ಯಾಸ ದೀಕ್ಷೆ ಪಡೆಯುವಾಗ ಬಿಕ್ಕಳಿಸಿ ಅಳುತ್ತಲೇ ದೀಕ್ಷೆಯನ್ನು ಪಡೆದುಕೊಂಡರು. ಕಿನ್ನರ ಅಖಾಡದ ಆಚಾರ್ಯ ಮಹಾಮಂಡಲೇಶ್ವರ ಸ್ವಾಮಿ ಡಾಕ್ಟರ್ ಲಕ್ಷ್ಮೀನಾರಾಯಣ್ ತ್ರಿಪಾಠಿ ಹಾಗೂ ಜುನಾ ಅಖಾಡದ ಮಹಾಮಂಡಲೇಶ್ವರ ಸ್ವಾಮಿ ಜೈ ಅಂಬಾನಂದ್ ಗಿರಿ ಅವರ ಮಾರ್ಗದರ್ಶನದಲ್ಲಿ ಮಮತಾ ಕುಲಕರ್ಣಿ ಅವರು ಸನ್ಯಾಸತ್ವವನ್ನು ಸ್ವೀಕರಿಸಿದ್ದಾರೆ. ಮಮತಾ ಕುಲಕರ್ಣಿ ಅವರು ಈಗ ಕಿನ್ನರ ಅಖಾಡದ ಮಹಾಮಂಡಲೇಶ್ವರ ಆಗಿ MI ಮಮತಾನಂದಗಿರಿ ನಾಮಾಂಕಿತವನ್ನು ಪಡೆದುಕೊಂಡಿದ್ದಾರೆ. ಹೌದು, 25 ವರ್ಷಗಳಾದ ಮೇಲೆ ಮಮತಾ ಕುಲಕರ್ಣಿ ದಿಢೀರಂತ ಸನ್ಯಾಸತ್ವವನ್ನು ತೆಗೆದುಕೊಂಡಿರೋದು ಯಾಕೆ ಅನ್ನೋದರ ಬಗ್ಗೆ ಸಾಕಷ್ಟು ಜನ ಈಗ ಚರ್ಚೆ ಮಾಡ್ತಾ ಇದ್ದಾರೆ. ಭಾರತ ಬಿಡೋದಕ್ಕೆ ಒಂದೇ ಒಂದು ಕಾರಣ ಅಂತಂದರೆ ಆಧ್ಯಾತ್ಮ. 1996ರಲ್ಲಿ ನಾನು ಆಧ್ಯಾತ್ಮದತ್ತ ಅಟ್ರಾಕ್ಟ್ ಆಯಿತು. ಜೊತೆಗೆ ಆ ಟೈಮ್ನಲ್ಲಿ ನನ್ನ ಗುರು ಗಗನ್ಗಿರಿ ಮಹಾರಾಜರನ್ನು ಭೇಟಿ ಮಾಡಿದೆ. ಅವರ ಪ್ರಭಾವವೇ ನನ್ನನ್ನು ಆಧ್ಯಾತ್ಮಿಕದತ್ತ ಮತ್ತಷ್ಟು ಕರೆದುಕೊಂಡು ಹೋಯಿತು. ಇದೇ ಕಾರಣಕ್ಕೆ ನಾನು 2000ರಲ್ಲಿ ಚಿತ್ರರಂಗವನ್ನು ತೊರೆದು ತಪಸ್ಸನ್ನು ಶುರು ಮಾಡಿದೆ. ಬಾಲಿವುಡ್ ನನಗೆ ಹೆಸರು ಹಾಗೂ ಖ್ಯಾತಿಯನ್ನು ಕೊಟ್ಟಿದೆ. ಆದರೆ ನಾನು ದೇಶದಿಂದ ದೂರ ಹೋಗೋದಕ್ಕೆ ನಿರ್ಧಾರ ಮಾಡಿದ್ದು ಮಾತ್ರ ಆಧ್ಯಾತ್ಮದಿಂದ ಅಂತ ಹೇಳ್ಕೊಳ್ತಾರೆ. 2000ರಿಂದ 2012ರವರೆಗೆ ನಾನು ನನ್ನ ತಪಸ್ಸಿನ ಮೇಲೆ ಮಾತ್ರ ಗಮನ ಕೊಟ್ಟೆ. ದುಬೈನಲ್ಲಿ 2 BHK ಫ್ಲ್ಯಾಟ್ನಲ್ಲಿ ಸಿಂಪಲ್ ಜೀವನವನ್ನು ನಡೆಸ್ತಿದ್ದೆ. ಇದರ ಜೊತೆಗೆ 12 ವರ್ಷಗಳ ಬ್ರಹ್ಮಚರ್ಯನ್ನು ಉಳಿಸಿಕೊಂಡೆ ಅಂತ ಮಮತಾ ಕುಲಕರ್ಣಿ ಅವರು ನ್ಯೂಸ್ ಫಸ್ಟ್ ಜೊತೆಗೆ ನಡೆಸಿದಂತಹ ವಿಶೇಷ ಸಂದರ್ಶನದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಾಲಿವುಡ್ ಬ್ಯೂಟಿ ಆಸ್ತಿ ಮೌಲ್ಯ ಎಷ್ಟು ಅಂತಲೂ ಕೂಡ ಈಗ ಚರ್ಚೆ ಆಗ್ತಾ ಇದೆ. ಕೆಲ ವರದಿಗಳ ಪ್ರಕಾರ ಹಲವು ವರ್ಷಗಳಿಂದ ಸಾರ್ವಜನಿಕರಿಂದ ದೂರ ಉಳಿದಿರುವಂತಹ ನಟಿ ಮಮತಾ ಕುಲಕರ್ಣಿಯ ಒಟ್ಟು ಆಸ್ತಿ ಮೌಲ್ಯ $10 ಮಿಲಿಯನ್ ಅಂದರೆ ಭಾರತದ ರೂಪಾಯಿ ಮೌಲ್ಯದಲ್ಲಿ 85 ಕೋಟಿ ರೂಪಾಯಿ ಅಂತ ಅಂದಾಜಾಗಿ ಹೇಳ್ಬೋದು. ಲೇಟೆಸ್ಟ್ ಕಂಟೆಂಟ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.